ಗಾಯ್ಸ್ ಆ್ಯಕ್ಚುಲಿ ಏನಂತ ಅಂದರೆ ನಾನು ಮಾಡ್ತಿರೋದು ಹೋಳಿಗೆ ಮಾಡುವುದು ಯಾವ ಥರ ಹೋಳಿಗೆ ಮಾಡ್ತಾರೆ ಈಗ ಅಂದರೆ ಒಬ್ಬಟ್ಟೆಲ್ಲ ಮಾಡ್ತಾರಲ್ಲ ಅದು ಯಾವ ಥರ ಮಾಡೋದು ಯಾವ ಥರ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ. ಏನಕ್ಕೆ ಅಂದರೆ ಯುಗಾದಿ ಹಬ್ಬ ಕಾರಣದಿಂದ ಎಲ್ಲರೂ ಮನೇಲೂ ಒಬ್ಬಟ್ಟು ಮಾಡೇ ಮಾಡ್ತೀವಿ. ಸೊ ನಮ್ಮ ಮನೇಲಿ ಇವತ್ತು ಕಡಲೆ ಒಬ್ಬಟ್ಟು ಮಾಡ್ತಿದ್ದೀವಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ನೋಡಿ. ಸ್ವಲ್ಪ ಮೈದಾ ಹಿಟ್ಟು ತೊಗೊಳ್ಳಿ, ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು, ನಿಮ್ಗೆ ಎಷ್ಟು ಒಬ್ಬಟ್ಟು ಬೇಕು ಆ ಅಳತೆಯಲ್ಲಿ ನೀವು ಒಬ್ಬಟ್ಟು ತೊಗೊಳ್ಳಿ. ಯಾಕೆಂದರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಒಬ್ಬಟ್ಟನ್ನ. ಸೊ ಹಾಗಾಗಿ ನಾವು ಸ್ವಲ್ಪ ಲೈಟಾಗಿ ಮಾಡ್ತಾಯಿದ್ದೀವಿ. ಇವಾಗ ಮೈದಾ ಹಿಟ್ಟನ್ನ ನೀಟಾಗಿ ಕಲಿಸ್ಕೊಬಿಟ್ಟು ಅದೊಂದು ಫುಲ್ ಸಾಫ್ಟ್ನೆಸ್ ಬರೋವರೆಗೂ ನಾವು ಆ ಮೈದಾ ಹಿಟ್ಟನ್ನ ಮಿದಿಬೇಕು, ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಿದರೆ ಏನಾಗುತ್ತೆ, ಸಾಫ್ಟ್ ಬರುತ್ತಲ್ಲ. ಸೊ ಆವಾಗ ನಮಗೆ ಒಬ್ಬಟ್ಟು ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಆವಾಗ ನೀಟಾಗೂ ಸಹ ಒಬ್ಬಟ್ಟು ಬರುತ್ತೆ. ಸೊ ಒಬ್ಬಟ್ಟಿಗೆ ಮೈದಾಗೆ ನಾವು ಸ್ವಲ್ಪ ಅರಿಶಿನ ಹಾಕಿದರೆ ಅದು ಯೆಲ್ಲೋ ಕಲರ್ ಬರುತ್ತೆ. ಒಬ್ಬಟ್ಟು ಆಲ್ಮೋಸ್ಟ್ ಯೆಲ್ಲೋ ಕಲರ್ ಇದ್ರೇ ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋಕ್ಕೆಲ್ಲ ಅಟ್ರಾಕ್ಟಿವ್ ಆಗಿ. ಸೊ ಹಂಗಾಗಿ ಸ್ವಲ್ಪ ಅರಿಶಿನ ಹಾಕ್ತೀವಿ. ಇವಾಗ ಹೂರಣ ಮಾಡೋದು ಯಾವ ಥರ ಅಂತ ಅಂದರೆ ಕಡಲೆ ತೊಗೋಬೇಕು, ಹುರ್ಗಡ್ಲೆ ತೊಗೊಂಡು ಹುರ್ಗಡ್ಲೆನ ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ಫುಲ್ಲು ಸಣ್ಣ ಥರ ಆಗಬೇಕು. ಸಣ್ಣ ಥರ ಆದಾದಮೇಲೆ ಅದನ್ನು ಸ್ವಲ್ಪ ಫಿಲ್ಟರ್ ಮಾಡಬೇಕು. ಯಾಕೆಂದರೆ ಸ್ವಲ್ಪ ಒಂದ್ರಿಸಿ ಏನಕ್ಕೆ ಅಂತ ಅಂದರೆ ಸ್ವಲ್ಪ ಗಟ್ಟಿ ಉಳ್ಕೊಳ್ಳುತ್ತಲ್ವ. ಅದು ನೀಟಾಗಿ ನಮಗೆ ಹೂರಣ ಮಾಡಬೇಕು ಅಂತ ಅಂದರೆ ಫುಲ್ ಸಣ್ಣ ಇರಬೇಕು, ಆವಾಗಲೇ ಚೆಂದ. ಅದು ಸ್ವಲ್ಪ ಕಡೆಲ್ಲ ಒಂದ್ರಿಸಾಯಿತು. ಇವಾಗ ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು, ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿ ತೆಂಗಿನಕಾಯಿ ಹಾಕಿ ರುಬ್ಬಬೇಕು. ತುಂಬ ಚೆನ್ನಾಗಿರುತ್ತೆ. ಯಾಕೆ ಸಕ್ಕರೆಗಿಂತ ನಾವು ಸ್ವಲ್ಪ ಬೆಲ್ಲನ ಇನ್ಕ್ಲೂಡ್ ಮಾಡಿದರೆ ಒಬ್ಬಟ್ಟಿಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಆಲ್ಮೋಸ್ಟ್ ನಮ್ಮ ಸೈಡೆಲ್ಲ ಹಾಸನ ಸೈಡೆಲ್ಲ ನಾವು ಬೆಲ್ಲನೇ ಯೂಸ್ ಮಾಡೋದು ಒಬ್ಬಟ್ಟಿಗೆ. ಸೊ ಅದಕ್ಕೆ ಸ್ವಲ್ಪ ನೀವು ಕಡಲೆ ಜೊತೆನೇ ಹಾಕೊಂಡ್ರೂ ಆಗುತ್ತೆ ಏಲಕ್ಕಿ ಕಾಯಿನ. ಸೊ ನೀವು ಸಕ್ಕರೆ ಪುಡಿ ಮಾಡ್ತೀರಲ್ಲ, ಸ್ವಲ್ಪ ಲಾಸ್ಟಿಗೆ ಸಕ್ಕರೆ ಜೊತೆನೂ ಹಾಕುತ್ತೆ. ಏಲಕ್ಕಿ ಕಾಯಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹೂರಣ. ಸೊ ಸ್ವಲ್ಪ ನೀವು ಏಲಕ್ಕಿ ಕಾಯಿನ ಯೂಸ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಅದೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಫುಲ್ಲು ಸಾಫ್ಟ್ ಬರಬೇಕು. ಚೆನ್ನಾಗಿ ಮಿದ್ದಾದಮೇಲೆ ಅದು ಸ್ವಲ್ಪ ನಿಮ್ಮ ಟೇಸ್ಟನ್ನು ಕಮ್ಮಿ ತಾನೆ ಸ್ವಲ್ಪ ಸಕ್ಕರೆ ಹಾಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದನ್ನು. ಸೊ ಫೈನಲಿ ಈ ಥರ ಪ್ರಿಪ್ರೇಷನ್ ಮಾಡ್ಕೊಂಡು ನಾವು ಪ್ರಿಪೇರ್ ಮಾಡ್ತಿದ್ದೀವಿ ಹೆಂಗೆ ಮಾಡೋದು ಅಂತ. ಸ್ವಲ್ಪ ಮೈದಾ ಹಿಟ್ಟು ತೊಗೋಬೇಕು, ಅದು ಕಲಸಿ ಏನಿರ್ತಿರಲ್ಲ ಅದು ತುಂಬ ಸಾಫ್ಟ್ ಈ ಥರ ಬಂದಿರುತ್ತೆ. ಆ ಮೈದಾ ಹಿಟ್ಟಿಗೆ ನೀವು ಹೂರಣ ಮಾಡಿರ್ತೀರಲ್ಲ, ಆ ಹೂರಣನ ಸ್ವಲ್ಪ ರೌಂಡಕ್ಕೆ ಉಂಡೆ ಥರ ಮಾಡ್ಕೊಬಿಟ್ಟು ಆ ಮೈದಾ ಹಿಟ್ಟು ಜೊತೆ ನೀವು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಫುಲ್ ಪ್ಯಾಕ್ ಮಾಡಬೇಕು. ಅದನ್ನು ಪ್ಯಾಕ್ ಮಾಡಿಬಿಟ್ಟು ನೀವು ಒಂದು ಸ್ವಲ್ಪ ಬಾಳೆದೆಲೆಯಲ್ಲಿ ತೊಟ್ಟಿದ್ರೆ ನೀಟಾಗಿ ಬರುತ್ತೆ ಒಬ್ಬಟ್ಟೆಲ್ಲ ತೊಗೊಳೋಕ್ಕೆ. ಇಲ್ಲಾಂದರೆ ಎಣ್ಣೆದು ಪ್ಯಾಕೆಟ್ ಇರುತ್ತಲ್ಲ ಅದರಲ್ಲೂ ಸಹ ನೀವು ತೊಗೋಬೋದು. ಸೊ ನಾವು ಆಲ್ಮೋಸ್ಟ್ ಬಾಳೆದೆಲೆನೇ ಯೂಸ್ ಮಾಡೋದು, ಯಾಕೆಂದರೆ ಒಬ್ಬಟ್ಟು ತೊಟ್ಟೋಕ್ಕೆಲ್ಲ. ನೋಡಿ ಈ ಥರ ಮಾಡಿಬಿಟ್ಟು ಈ ಥರ ತೊಟ್ಟಬೇಕು ನೀವು. ಆವಾಗ ಸಾಫ್ಟಾಗಿ ಬರುತ್ತೆ, ಜಾರುತ್ತಲ್ಲ ಬಾಳೆದೆಲೆ, ಆವಾಗ ಅಂಟ್ಕೊಳ್ಳಲ್ಲ ಬಾಳೆ ಎಲ್ಲ ಕೆಳಗಡೆ ಎಲ್ಲ. ತುಂಬ ಕ್ಲಾರಿಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅದು. ಸೊ ಈ ಥರ ತೊಟ್ಕೋಬೇಕು ನೀಟಾಗಿ ರೌಂಡ್ ಶೇಪಲ್ಲಿ. ನಿಮಗೆ ಒಬ್ಬಟ್ಟೆಲ್ಲ ತೊಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ತೊಟ್ಕೊಳ್ಳಿ. ಒಬ್ಬಟ್ಟೆಲ್ಲ ತೊಟ್ಟಾದಮೇಲೆ ಸ್ವಲ್ಪ ಈ ಥರ ಬಾಯ್ಲ್ ಮಾಡ್ಕೊಳ್ಳಿ, ಈ ಥರ ಬೇಯಿಸ್ಕೊಳ್ಳಿ. ಅಂದರೆ ಫುಲ್ ಸೀಸಕ್ಕೆ ಹೋಗ್ಬಿಡಿ, ನಾರ್ಮಲಾಗಿ ಬೇಯಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಫುಲ್ ಲೈಟಾಗಿ ಬೇಯಿಸ್ಕೊಳ್ಳಿ, ಸಖತ್ತಾಗಿರುತ್ತೆ. ನಮ್ಮ ಹಾಸನ ಸ್ಟೈಲ್ ಕಡಲೆ ಒಬ್ಬಟ್ಟು ಈ ಥರ ಆಗಿರುತ್ತೆ ಗೈಸ್. ಸೊ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಫೈನಲಿ ನಮ್ಮದು ಒಬ್ಬಟ್ಟು ನೋಡಿ ಈ ಥರ ಬಂದಿರುತ್ತೆ. ಆ್ಯಕ್ಚುಲಿ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ನೋಡಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಗೈಸ್.